ಭಾರತಿ, ಅಪರೂಪವಾಗಿ ಈ ರಸ್ತೆಗೆ ಒಂಟಿಯಾಗಿ ಹೊರಟಿದೆಯಲ್ಲ, ಎಲ್ಲಿಗೆ ನಿನ್ನ ಪ್ರಯಾಣ? ನಾಳೆ ನನ್ನ ಮದುವೆ ಇದೆ. ರೂಪಳ ಹತ್ರ ವಿಷಯ ತಿಳಿಸಿ ಹೋಗೋಣ ಅಂತ ಬಂದೆ. ಸಮಯ ಅನುಸಾರವಾಗಿ ನೀವು ಬಂದಿದ್ರ, ತಪ್ಪದೆ ಬರಬೇಕು ನನ್ನ ಮದುವೆಗೆ. ತಾವು ಮಲ್ಲಿಗೆ ಹೂವಿನಂತ ಸ್ವಾಗತಕ್ಕಾಗಿ ಕಾದು ಕುಳಿತಿದ್ದೆ. ಇಂಥ ಸಂತೋಷದ ಸ್ವಾಗತವನ್ನು ಕಳೆದುಕೊಳ್ಳುವಷ್ಟು ಮೂರ್ಖನಂತರೂ ನಾನು ಅಲ್ವೇ ಅಲ್ಲ. ಖಂಡಿತವಾಗಿ ಬಂದೇ ಬರ್ತೇನೆ ನಿನ್ನ ಸಂತಸ ಸಂಭ್ರಮಕ್ಕೆ. ತುಂಬಾ ಥ್ಯಾಂಕ್ಸ್ ಬ್ರದರ್. ಈ ನಿನ್ನ ಬಾಯಿಂದ ಬ್ರದರ್ ಎಂಬ ವಾಕ್ಯ ಅದು ನನಗೆ ಶೋಭೆ ತರಲಾರ್ದು. ನಿಜ ಭಾರತಿ, ಈ ಕರ್ಮೇಂದ್ರ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರನೇ ಬೇರೆ, ಇಲ್ಲಿ ನೀನು ನಡೀತಾ ಇರುವ ಅಭಿನಯವೇ ಬೇರೆ. ಅಂದ್ರೆ ನಾನು ನಿಮ್ಮ ದೃಷ್ಟಿಯಲ್ಲಿ ಅವಕಾಶ ಕೊಟ್ರೆ ನಾನೇ ಹೇಳ್ತೇನೆ. ಹೇಳಿ, ಸಂಕೋಚ ಬೇಕೆ? ಸಂಕೋಚ ಎಂಬ ಶಬ್ದಕ್ಕೆ ನನ್ನ ಮನದಲ್ಲಿ ಆಸ್ಪದವಿಲ್ಲ. ಮುಚ್ಚಿದ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ನನ್ನ ಆಸೆ. ಆದ್ರೆ ನೀನು ಮಾತ್ರ ನಿರಾಶೆ ಮಾಡಬಾರ್ದು. ನೀತಿ ಮಾತನಾಡಿದ್ರೆ ಮೆಚ್ಚಿಕೊಳ್ಳಿವಿ, ಚುಚ್ಚತನ ಮಾತನಾಡಿದ್ರೆ ನಿರಾಕರಿಸುವೆ. ಹೇಳಿ ನಿಮ್ಮ ಆಸೆ ಏನು ಅಂತ? ಬಾಟಿ, ನನಗೆ ಎಷ್ಟು ವರ್ಷಗಳಿಂದ ಪರಿಚಯ ಇರ್ಬೋದು? ಸುಮಾರು 4-5 ವರ್ಷಗಳಿಂದ ಪರಿಚಯ ಉಂಟು. ಇಲ್ಲಿವರೆಗೆ ನಾನು ನಿನ್ನನ್ನು ಯಾವ ಭಾವನೆಯಿಂದ ನೋಡ್ಕೊಳ್ತಾ ಬಂದಿದ್ದೇನೆ? ತುಂಬಾ ಪ್ರೀತಿ ಗೌರವದಿಂದ ನೋಡ್ತಾ ಬಂದಿದ್ರ? ಒಂದು ವಯಸ್ಸಿಗೆ ಬಂದ